ಜಗತ್ತಿನಲ್ಲೇ ಕಂಡು ಕೇಳರಿಯದ ಬೆಳವಣಿಗೆ ಇದು. ಯುದ್ಧ ಸಾರದೆ ಅರ್ಧ ತಾಸಿನಲ್ಲಿ ಒಂದು ದೇಶ ಗೆದ್ದ ಟ್ರಂಪ್ ಬೆಡ್ರೂಮ್ಗೆ ನುಗ್ಗಿ ವೆನೆಜುವೆಲಾ ಅಧ್ಯಕ್ಷನನ್ನ ಹೊತ್ತೊಯ್ದ ಅಮೆರಿಕ. ದಕ್ಷಿಣ ಅಮೆರಿಕ ಖಂಡದ 7ನೇ ದೊಡ್ಡ ದೇಶ. 7 ಬಾಂಬ್ಗೆ ಅಮೆರಿಕ ವಶಕ್ಕೆ. ಮಡುರೋ ಪತ್ನಿ ಕಿಡ್ನಾಪ್, ಹಡಗಲ್ಲಿ ಅಮೆರಿಕಕ್ಕೆ ಸ್ಥಳಾಂತರ. ದೇಶಗಳ ಮೇಲೆ ದಾಳಿಯ ದೊಡ್ಡ ಇತಿಹಾಸ ಹೊಂದಿರುವ ಅಮೆರಿಕ ವೆನೆಜುವೆಲಾನ ಅಧ್ಯಕ್ಷ ಮೊನ್ನೆ ದಿನ ಇಡೀ ವೆನೆಜುವೆಲಾ ಆತಂಕಕ್ಕೊಳಗಾಗಿತ್ತು. ನಮ್ಮ ಅಧ್ಯಕ್ಷ ಎಲ್ಲಿ ಕಾಣಿಸ್ತಿಲ್ವಲ್ಲ, ಯಾರೊಬ್ಬರಿಗೂ ಸುಳಿವಿರಲಿಲ್ಲ ಅಮೆರಿಕಾದ ಅಧ್ಯಕ್ಷ ಈ ವೆನೆಜುವೆಲಾದ ಅಧ್ಯಕ್ಷನನ್ನ ಹಾಡಹಗಲಿ ಕಿಡ್ನಾಪ್ ಮಾಡ್ತಾನೆ ಅಂತ. ಒಬ್ಬ ದೇಶದ ಅಧ್ಯಕ್ಷ ಸ್ವಾಮಿ, ಯಾವುದೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲ, ದೇಶದ ಅಧ್ಯಕ್ಷ ಒಂದು ಸುಪ್ರಭಾತದಲ್ಲಿ ದೇಶದಲ್ಲಿಲ್ಲ, ಕಾಣಿಸ್ತಿಲ್ಲ. ಅಲ್ಲಿನ ಗೃಹ ಸಚಿವಾಲಯ ಹುಡುಕಾಡೋದಕ್ಕೆ ಶುರು ಮಾಡ್ತು. ಎಲ್ಲೋದ ನಮ್ಮ ಅಧ್ಯಕ್ಷ? ಅಧ್ಯಕ್ಷ ಎಲ್ಲೋದ? ಕಿಡ್ನಾಪ್ ಆಗಿದ್ದಿನ ಸಂಡೇ ಅಲ್ಲ, ರಜೆಯಲ್ಲಿ ಮನೆಗೆ ಹೋಗಿದ್ದಾರೆ ಅನ್ಕೊಳಕ್ಕೆ. ಅಧ್ಯಕ್ಷ ಕಾಣಿಸ್ತಿಲ್ಲ. ಅದಾದ ನಂತರ ಆಕಾಶದಲ್ಲಿ ಆ ಭಾಗದ ಮಿಲಿಟರಿ ಪಡೆಗಳು ಸುತ್ತಾಡೋದಕ್ಕೆ ಶುರು ಮಾಡಿತು ಅಧ್ಯಕ್ಷನನ್ನು ಹುಡುಕೋದಕ್ಕೆ. ಆ ಭಾಗದ ಹಡಗುಗಳಲ್ಲಿ ಸಮುದ್ರಕ್ಕಿಳಿದು ಹಡಗು ಹುಡುಕಾಡೋದಕ್ಕೆ ಶುರು ಮಾಡ್ತು. ಅಧ್ಯಕ್ಷ ಎಲ್ಲೋ, ಏನು ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗೋನೋ ಏನೋ ಅಂತ. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ, ನಿಮ್ಮ ಅಧ್ಯಕ್ಷನನ್ನು ನಾನು ಹೊತ್ಕೊಂಡು ಬಂದಿದ್ದೀನಿ ಅಂತ. ಯಾಕೆ ಏನು ಅನ್ನುವುದು, ವೆನೆಜುವೆಲಾದ ಅಧ್ಯಕ್ಷನನ್ನ ಅಮೆರಿಕ ಒಂದಲ್ಲ ಒಂದು ದಿನ ಆಕ್ರಮಣ ಮಾಡಿ ಆ ಅಧ್ಯಕ್ಷನನ್ನ ಹೊತ್ತೊಯ್ಯುವ ಸಾಧ್ಯತೆಗಳಿದಾವೆ ಅನ್ನೋದು ಜಾಗತಿಕ ಇಂಟೆಲಿಜೆನ್ಸ್ ರಿಪೋರ್ಟ್ 6 ತಿಂಗಳ ಹಿಂದೆನೆ ಬಂದಿತ್ತು. ಆದರೆ ಅದು ಇಷ್ಟು ಬೇಗ ಸಂಭವಿಸುತ್ತೆ ಅನ್ನೋದು ವೆನೆಜುವೆಲಾದ ಯಾವೊಬ್ಬ ನಾಗರಿಕನಿಗೂ ಕೂಡ ಗೊತ್ತಿರಲಿಲ್ಲ. ಅಮೆರಿಕ ಸೇನೆಯು ವೆನೆಜುವೆಲಾದ ಮೇಲೆ ದಾಳಿ ನಡೆಸಿದ್ದು, ದೊಡ್ಡ ಪ್ರಮಾಣದ ವೈಮಾನಿಕ ದಾಳಿಯ ನಂತರ ಅಮೆರಿಕಾದ ಪಡೆಗಳು ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಆತನ ಪತ್ನಿಯನ್ನ ಸೆರೆ ಹಿಡಿದಿವೆ, ಅಂದ್ರೆ ಕಿಡ್ನಾಪ್ ಮಾಡಿಕೊಂಡು ಹೋಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ವಿರುದ್ಧ ಅಮೆರಿಕಾದಲ್ಲಿ 2020ರಿಂದಲೇ ಗಂಭೀರ ಮಾದಕ ವಸ್ತು ಸಾಗಣೆ ಸಂಬಂಧಿತ ಪ್ರಕರಣ ದಾಖಲಾಗಿರುವುದು ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಅಮೆರಿಕಾದ ನ್ಯೂಯಾರ್ಕ್ ದಕ್ಷಿಣ ಜಿಲ್ಲಾ ನ್ಯಾಯಾಲಯವು 2020ರಲ್ಲಿ ಮಡುರೋ ವಿರುದ್ಧ ನಾರ್ಕೋ ಟೆರರಿಸಂ, ಕೊಕೇನ್ ಸಾಗಣೆ ಸಂಚು ಹಾಗೂ ಇತರ ಸಂಬಂಧಿತ ಆರೋಪಗಳ ಮೇಲೆ ಆರೋಪ ಪಟ್ಟಿ ಸಲ್ಲಿಸಿತ್ತು. ಅಮೆರಿಕಾದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಆಡಳಿತ ಅವಧಿಯಲ್ಲಿ ಈ ಆರೋಪ ಪಟ್ಟಿ ದಾಖಲಾಗಿದ್ದು, ಮಡುರೋ ಅವರು ಅಂತಾರಾಷ್ಟ್ರೀಯ ಮಾದಕ ವಸ್ತು ಜಾಲದೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂಬ ಆರೋಪವನ್ನು ಅಮೆರಿಕ ಸರ್ಕಾರ ವರ್ಷಗಳಿಂದ ಮಾಡುತ್ತಿದೆ. ವೆನೆಜುವೆಲಾದೊಳಗೆ ಕಾರ್ಯನಿರ್ವಹಿಸುವುದಾಗಿ ಅಮೆರಿಕ ಹೇಳಿರುವ ಕಾರ್ಟೆಲ್ ಡೆ ಲೋಸ್ ಸೋಲೆಸ್ ಎಂಬ ಅಪರಾಧ ಸಂಘಟನೆಯ ನಾಯಕತ್ವ ಮಡುರೋ ಅವರಲ್ಲಿದೆ. ನೋಡಿ, ಅಮೆರಿಕ ಏನು ಕೆಲಸ ಮಾಡಿದ್ರು ಕೂಡ ಒಬ್ಬನ ವಿರುದ್ಧ ಒಂದು ಆರೋಪವನ್ನು ಮಾಡಿನೇ ಆತನನ್ನು ಹೊತ್ಕೊಂಡು ಹೋಗೋದು. ಯಾವ ಆರೋಪಗಳಿಲ್ಲದೆ ಯಾವುದೋ ಒಂದು ದೇಶದ ಪ್ರೆಸಿಡೆಂಟನ್ನು, ಅಧ್ಯಕ್ಷನನ್ನು ಹೊತ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ವೆನೆಜುವೆಲಾದ ಒಂದಷ್ಟು ಯುದ್ಧೋಪಕರಣಗಳು ಅಮೆರಿಕಕ್ಕೆ ಬೇಕು. ಇನ್ನು ವೆನೆಜುವೆಲಾ ಎನ್ನುವಂಥ ಸಣ್ಣ ದೇಶ ಅದು, ಅಲ್ಲಿನ ಸಂವಿಧಾನವೂ ಕೂಡ ಅತಿ ಚಿಕ್ಕ ಸಂವಿಧಾನ. ಆ ಭಾಗದ ಕೆಲ ಸಂಪತ್ತುಗಳು ಅಮೆರಿಕಕ್ಕೆ ಬೇಕು. ಆ ಭಾಗದ ಒಂದಷ್ಟು ಯುದ್ಧೋಪಕರಣಗಳು ಅಮೆರಿಕಕ್ಕೆ ಬೇಕು. ಹಾಗಾಗಿ ಅಲ್ಲಿ ತನ್ನ ಅಸ್ತಿತ್ವಗಳನ್ನು ನೆಲೆಯೂರಿಸೋದಕ್ಕಾಗಿ ಅಮೆರಿಕ ಈ ಪ್ಲಾನ್ ಅನ್ನು ಮಾಡಿರಬಹುದು. ಈಗ ವೆನೆಜುವೆಲಾದ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿಕೊಂಡು ಅಮೆರಿಕಾದ ಸೈನಿಕರನ್ನ ವೆನೆಜುವೆಲಾದ ಬಾರ್ಡರ್ಗಳಿಗೆ ಕಳಿಸ್ಕೊಡುತ್ತೆ. ಇನ್ನು ಆ ಭಾಗದ ಸಂಪತ್ತು ಏನು ಅಂತ ನೋಡುತ್ತೆ. ಇರಾಕ್ ಆದರೆ ಅಲ್ಲಿ ಫ್ಯೂಯಲ್ಗಳಿರ್ತಾವೆ, ಇಂಧನ ಇರ್ತಾವೆ. ಇನ್ನು ವೆನೆಜುವೆಲಾದ ಸಂಪತ್ತು ಏನು ಅಂತ ನೋಡಬೇಕಲ್ಲ. ಕೃಷಿ ಸಂಪತ್ತಾದರೆ ಆ ಕೃಷಿಯನ್ನು ಕೂಡ ಆಕ್ರಮಿಸಿಕೊಳ್ಳುವ ಸಾಧ್ಯತೆಗಳಿದೆ. 2013ರಿಂದಲೂ ಕೂಡ ಚುನಾವಣಾ ಅಕ್ರಮ ನಡೆಸಿ ಮಡುರೋ ಆಯ್ಕೆ ಎಂಬ ಆರೋಪ ಇದೆ. ಡ್ರಗ್ಸ್ ಕೇಸಲ್ಲಿ ಬಂಧಿತರ ಬಿಡುಗಡೆ, ಅವರನ್ನು ಅಮೆರಿಕಕ್ಕೆ ಕಳುಹಿಸುತ್ತಿದ್ದಾರೆ ಎಂದು ಆಕ್ರೋಶ. ಇನ್ನು ವೆನೆಜುವೆಲಾದ ಅಧ್ಯಕ್ಷನನ್ನು ಕಿಡ್ನಾಪ್ ಮಾಡಿದ್ದು ಕಾನೂನು ಬಾಹಿರ ಅನ್ನುವುದಾದರೆ ಇಂಟರ್ನ್ಯಾಷನಲ್ ಕೋರ್ಟಿಗೂ ಕೂಡ ವೆನೆಜುವೆಲಾ ಹೋಗೋ ಸಾಧ್ಯತೆಗಳಿದ್ದಾವೆ. ಅದಾದ ನಂತರ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೋ ಆ ಪ್ರಕಾರ ಆತನ ಬಿಡುಗಡೆನ ಅಥವಾ ಟ್ರಂಪ್ ಆತನನ್ನು ಹೈಜಾಕ್ ಮಾಡಿರುವಂತಹದ್ದು ಆ ಭಾಗದ ಸಾಂವಿಧಾನಿಕವಾದ ಹಕ್ಕ, ಇವೆಲ್ಲವೂ ಕೂಡ ಚರ್ಚೆಗಳಾಗ್ತವೆ. ಒಟ್ಟಾರೆ ವೆನೆಜುವೆಲಾದಲ್ಲಿ ಈಗ ಅಧ್ಯಕ್ಷ ಇಲ್ಲ, ಅಧ್ಯಕ್ಷನನ್ನ ಅಮೆರಿಕಾದ ಮುದಿಯ ಹೊತ್ಕೊಂಡು ಹೋಗಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.